ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ನನ್ನ ಫ್ರೆಂಡ್ ಇವತ್ತು ಸುಚಿಫರ ಫಾಲ್ಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ತುಂಬ ದಿನದಿಂದ ಹೋಗ್ಬೇಕು ಅನ್ಕೋತಿದ್ವಿ, ಆದರೆ ಹೋಗೋದಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಇವಾಗ ಹೋಗ್ತಿದ್ದೀವಿ. ಇಲ್ಲಿ ಬಂದರೆ ನಾವು ಪಾರ್ಕಿಂಗ್ ಟಿಕೆಟ್ ಇರುತ್ತೆ, 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು, ಅಂದರೆ ಕಾರು ಬೈಕು ನಾವೇನ್ರಲ್ಲಿ ಬಂದಿರ್ತೀವಿ ಅದು ಪಾರ್ಕಿಂಗ್ ಇರುತ್ತೆ. ಟಿಕೆಟ್ ತಗೊಂಡು ನಾವಿವಾಗ ಹೋಗ್ತಿದ್ವಿ. ಇಲ್ಲಿ ಸುಮಾರು ಅಂತ ಹೇಳಿದ್ರೆ ಒಂದು 2.5 ಕಿಲೋಮೀಟ್ರು ಟ್ರೆಕ್ಕಿಂಗ್ ಇರುತ್ತೆ, ಹೋಗಬೇಕು. ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಒಂದು ರೀತಿ ಟಿಕೆಟ್ ತಗೋಬೇಕಾಗತ್ತೆ. ಹೇಗೆ ಅಂತ ಹೇಳ್ತೀರಾ? ಅಲ್ಲಿ ನಮಗೆ ರೂಟು ಗೊತ್ತಿರಲ್ಲ, ಇಲ್ಲಿ ವ್ಯವಸ್ಥೆ ಕೂಡ ಚೆನ್ನಾಗಿಲ್ಲ, ಇಲ್ಲಿ ಗೌರ್ಮೆಂಟ್ ಅವರು ಕೂಡ ಯಾರು ಕೇಳ್ತಿಲ್ಲ ಅನ್ಸುತ್ತೆ. ಅಲ್ಲಿಗೆ ನಾವು ಹೋಗಿದ್ದ ತಕ್ಷಣ ಅಲ್ಲಿ ಒಂದು 4-5 ಜನ ಇರ್ತಾರೆ, ಅಂದ್ರೆ ಮೇ ಬಿ ಈ ಊರವ್ರೆ, ಅಕ್ಕಪಕ್ಕ ಹಳ್ಳಿಯವರು ಅನ್ಸುತ್ತೆ. ಅವರು ಕೆಳಗೆ ಇಳಿಯೋದಿಕ್ಕೆ ಬಿಡೋದಿಲ್ಲ. ಕೆಳಗೆ ಇಳಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ನಾವು ಅಮೌಂಟ್ ಕೊಟ್ಟು ಟಿಕೆಟ್ ತಗೊಂಡು ಹೋಗ್ಬೇಕು. ಈ ತರ ವ್ಯವಸ್ಥೆ ಚೆನ್ನಾಗಿಲ್ಲ. ಬಟ್ ಇಲ್ಲಿ ದುಡ್ಡನ್ನ ಸುಲಿಗೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ನಾವು ಇಲ್ಲಿ ಸುಮಾರು ಒಂದು 2 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಕೆಳಗಡೆ ಹೋಗ್ಬೇಕು. ಸಿಕ್ಕಾಬಟ್ಟೆ ಬಿಸಿಲಿತ್ತು, ಹಾಗಾಗಿ ನಾವು ನಡ್ಕೊಂಡು ಹೋಗ್ಲೇಬೇಕಲ್ವಾ, ಹೋಗ್ತಿದೀವಿ. ನೋಡಿ ಎಷ್ಟು ಬಿಸಿಲಿದೆ ಅಂದ್ರೆ ಎಲ್ಲ ಒಣಗೋಗಿದೆ ಫುಲ್ಲು. ನಾನು ನಡ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಸುಮ್ಮನೆ ಹಾಗೆ ರೋಡ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದಷ್ಟು ಈಸಿ ಖಂಡಿತ ಇಲ್ಲಿ ಇಲ್ಲ. ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ರೋಡ್ ಇಲ್ಲ, ಬೆಟ್ಟ ಗುಡ್ಡ ಕಲ್ಲು ಆ ರೀತಿ ನಡ್ಕೊಂಡು ಹೋಗ್ಬೇಕು. ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಒಬ್ರಿಗೆ ಒಬ್ರು ಸಪೋರ್ಟ್ ತಗೊಂಡೆ ನಡ್ಕೊಂಡು ಹೋಗ್ಬೇಕು. ಹೇಗಿದೆ ಅಂತ ಹೇಳಿದ್ರೆ ಜೀವ ಬಾಯಿಗೆ ಬರೋ ತರ ಇದೆ, ಅಷ್ಟು ಕಷ್ಟದಿಂದ ಟ್ರೆಕ್ಕಿಂಗ್ ಮಾಡಬೇಕು. ಖಂಡಿತ ಏಜ್ ಆಗಿರೋರಿಗೆ, ಮಕ್ಳುಗಳಿಗೆ ಆಗೋದೇ ಇಲ್ಲ. ನಮಗೆ ಇಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಏಜ್ ಆಗಿರೋರ್ಗಂತೂ ಆಗೋದೇ ಇಲ್ಲ. ಇದೆಲ್ಲ ಈ ಫಾಲ್ಸ್ ತುಂಬಾ ಪಬ್ಲಿಸಿಟಿ ಕೂಡ ಆಗಿದೆ, ಎಲ್ಲರೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಅಂತ ಅನ್ಕೊಂಡಿದ್ದಾರೆ. ನೀವು ಲಾಸ್ಟ್ ವರೆಗೂ ವಿಡಿಯೋ ನೋಡಿದ್ರೆ ನಾನು ನಿಮ್ಗೊಂದು ಸತ್ಯ ಹೇಳ್ತೀನಿ. ಆ ಸತ್ಯನ ಕೇಳಿದ್ರೆ ಖಂಡಿತ ಪ್ರತಿಯೊಬ್ರು ಬೆಚ್ಚಿ ಕೂಡ ಬೀಳ್ತೀರಾ. ಇಲ್ಲಿವರೆಗೂ ಈ ಫಾಲ್ಸ್ಗೆ ಹೋಗಿ ಯಾರೆಲ್ಲ ಸ್ನಾನ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದಿದ್ದೀರಾ ಅವರಿಗೆಲ್ಲ ನಾವಿಲ್ಲಿ ಹೋಗಿದ್ವಾ ಅನ್ನೋ ತರ ಸಾಕಾಗುತ್ತೆ. ಅಷ್ಟು ಭಯಾನಕರ ಇದೆ ಈ ಫಾಲ್ಸ್ ಸ್ಟೋರಿ. ಮತ್ತೆ ಏನಕ್ಕೆ ತಡ ಅಲ್ವಾ, ಬನ್ನಿ ನೋಡ್ಕೊಂಡು ಬರೋಣ ಫಾಲ್ಸ್. ನೋಡಿ, ಇದು ಈ ರೀತಿ ಅಂದ್ರೆ ನಾವು 10 ರೂಪಾಯಿ ಟಿಕೆಟ್ ಕೊಟ್ಟು ಇಲ್ಲಿವರೆಗೂ ಬರ್ಬೋದು. ಇಲ್ಲಿಂದ ಕೆಳಗಡೆ ಇಳಿಯೋದಿದೆಯಲ್ಲ ಅದಕ್ಕೂ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕು ಕಣ್ರಿ. ಯಾವ ರೀತಿ ಪೇ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿನ ಜನಗಳು, ಅಲ್ಲೇ ಇರೋಂಥ ಜನಗಳು ದುಡ್ಡು ಕೀಳಕ್ಕೋಸ್ಕರನೇ ಇದ್ದಾರೆ. ಅವರು ನಾವು ದುಡ್ಡು ಕೊಟ್ರೆ ಕೆಳಗಡೆಗೆ ಬಿಡ್ತಾರೆ, ಇಲ್ಲ ಅಂದ್ರೆ ಬಿಡೋದಿಲ್ಲ. ನಾವು ಇಷ್ಟು ದೂರ ಕಷ್ಟಪಟ್ಟು ನಡ್ಕೊಂಡು ಬಂದಿದ್ದೀವಲ್ಲ, ಮತ್ತೆ ಇನ್ನೇನು ಕೆಳಗಡೆಗೂ ಹೋಗ್ಬಿಡೋಣ ಅಂತ ಹೇಳಿ ನಾವು ಬಂದಿರೋದು ಇಬ್ಬರೇ, ನಾನು ಮತ್ತೆ ನನ್ನ ಫ್ರೆಂಡ್ ರಮ್ಯಕ್ಕ, ನಾವಿಬ್ಬರೇ ಬಂದಿದ್ದು. ಹಾಗಾಗಿ ನಾವು 200 ರೂಪಾಯಿ ಕೊಟ್ಟು ಟಿಕೆಟನ್ನು ತಗೊಂಡು, ಒಬ್ಬರಿಗೆ 100 ರೂಪಾಯಿ ಟಿಕೆಟನ್ನು ತಗೊಂಡು ಇವಾಗ ಕೆಳಗಡೆಗೆ ಹೋಗೋಣ ಅಂತ ಬಂದ್ವಿ. ನಾವು ಸ್ನಾನ ಮಾಡೋಣ ಅನ್ಕೊಂಡೆ ಬಂದಿದ್ದೀವಿ, ಬಟ್ ನಾವು ಬಟ್ಟೆ ಎಲ್ಲ ತಂದಿಲ್ಲ, ಯಾಕೆಂದ್ರೆ ಬಿಸಿಲಿರುತ್ತಲ್ವಾ. ಹಾಗಾಗಿ ಹಾಗೆ ಸ್ನಾನ ಮಾಡಿಕೊಂಡು ಹಾಗೆ ಒಣಗಿಕೊಳ್ಳುತ್ತೆ ಅನ್ನೋ ಥರ ನಾವು ಬಟ್ಟೆನೂ ತರಲಿಲ್ಲ. ಇದು ನಾವು ಮೈಸೂರಿಂದ ಬಂದರೆ ಈ ಫಾಲ್ಸ್ಗೆ 100 ಕಿಲೋಮೀಟ್ರ್ ಇದೆ. ಅದೇ ನಾವು ಬೆಂಗಳೂರಿಂದ ಬಂದರೆ 50 ಕಿಲೋಮೀಟರ್ ಇದೆ ಈ ಫಾಲ್ಸು. ಬೆಂಗಳೂರಿಂದ 50 ಕಿಲೋಮೀಟರ್ ತುಂಬಾ ದೂರನೇ, ನಮಗೆ ತುಂಬ ದೂರ ಆಯಿತು. ಇನ್ನು ಮೈಸೂರಿಂದ ಬಂದರೆ ಆ ರೂಟಲ್ಲಿ ಬಂದರೆ ಮಿನಿಮಮ್ ಅಂದರೂ ಇದು 100 ಕಿಲೋಮೀಟ್ರು ತೋರಿಸ್ತಿದೆ. ಮ್ಯಾಪ್ ಹಾಕೊಂಡು ಬಂದರೆ 100 ಕಿಲೋಮೀಟರ್ ತೋರಿಸುತ್ತೆ. ನೋಡಿ, ಅದೇ ಫಾಲ್ಸು. ನಿಜಕ್ಕೂ ನಡಿಬೇಕಂದ್ರೆ ಜೀವ ಬಾಯಿಗೆ ಬಂದಂಗಾಗುತ್ತೆ ರೀ. ಬಂಡೆಗಳಿಗಂತೂ ಯಾರು ಹುಡುಗರಿಗೂ ಕೂಡ ಹೋಗೋದಿಕ್ಕಾಗಲ್ಲ, ಹುಡುಗಿರ್ಗಲ್ಲ ಹುಡುಗರಿಗೂ ಕೂಡ ಹೋಗೋದಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಫುಲ್ಲು ಜಾರುತ್ತೆ ಬಂಡೆ. ನಾನು ಇಳಿಬೇಕಾದ್ರೆ ಏನೋ ಇಳಿದ್ಬಿಟ್ಟೆ,
ಬಟ್ ಇವಾಗ ಈ ಬಂಡೆಕಲ್ ಮೇಲೆ ಹೋಗ್ಬೇಕಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ ಅನ್ನಿಸ್ತಿದೆ. ಹೇಗೆ ಅಂದ್ರೆ ಸ್ವಲ್ಪ ಸ್ಲಿಪ್ ಆದ್ರೂ ಪ್ರಾಣನೇ ಹೋಗುತ್ತೆ. ಇಷ್ಟೊಂದು ರಿಸ್ಕ್ ತಗೊಂಡು ಈ ಫಾಲ್ಸ್ಗೆ ನೋಡೋದಕ್ಕೆ ಬರ್ಬೇಕಿತ್ತ ಅಲ್ವಾ? ಖಂಡಿತ ಹಿಂಸೆ ಆಗುತ್ತೆ. ಅಕಸ್ಮಾತ್ ಬಂದ್ರೂ ಕೂಡ ಎಲ್ಲಿ ಬೀಳ್ತೀವೋ ಅನ್ನೋ ತರ ನೋಡಿ, ಈ ರೀತಿನೇ ಅಂದ್ರೆ ಮಲ್ಕೊಂಡಿರೋ ರೀತಿನೇ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಸ್ಲಿಪ್ ಆದ್ರೆ ಕೈ ಆದ್ರೂ ಗ್ಯಾಪ್ ಕೊಡ್ಬೇಕು. ಈ ತರ ನಾವು ಬರ್ಬೇಕಾಗುತ್ತೆ. ಇಲ್ಲಿ ಯಾರು ಅವಾಗ್ಲೇ ಕೆಳಗಡೆಗೆ ಹೋಗಿ ಮೇಲ್ಗಡೆಗೆ ಬರ್ತಿದ್ದಾರೆ. ನಾವ್ ಇವಾಗ ಕೆಳಗಡೆಗೆ ಹೋಗ್ತಿದೀವಿ ಅಷ್ಟೇ. ಅವರು ಕೆಳಗಡೆಯಿಂದ ಮೇಲ್ಗಡೆ ಬರ್ತಿದ್ದಾರೆ. ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಏನ್ ಮಾಡ್ತಿದ್ದಾರೆ ಅನ್ನೋ ತರ ಇವರು ವಿಡಿಯೋನೇ ನೋಡ್ತಿದ್ದಾರೆ. ನೋಡಿ, ಹತ್ಬೇಕಾದ್ರೂ ತುಂಬಾನೇ ಕಷ್ಟ ಇದೆ, ಮತ್ತೆ ಇಳಿಬೇಕಾದ್ರೂ ಅಷ್ಟೇ ಕಷ್ಟ ಇದೆ. ನಿಮ್ಗೆ ಒಂದ್ ವಿಷಯ ಗೊತ್ತಾ? ಕೆಂಗೇರಿ ಮೋರಿಲಿ ಎಷ್ಟೊಂದು ನೀರೆಲ್ಲ ಬರ್ತಿದ್ಯಲ್ಲ, ಆ ನೀರ್ ಎಲ್ಲಿಗೋಗುತ್ತೆ ಅನ್ಕೊಂಡಿದೀರಾ? ಕೆಂಗೇರಿಲಿ ಸ್ನಾನ ಮಾಡೋ ನೀರು, ಮತ್ತೆ ಬಾತ್ರೂಮ್ ನೀರು, ಗಲೀಜ್ ನೀರು, ಪ್ರತಿಯೊಂದು ಎನಿ ಒನ್ ನೀರು ಅಲ್ಲಿ ಕೆಂಗೇರಿ ಮೋರಿ ಅಂತ ಇದೆಯಲ್ಲ, ಆ ನೀರೆಲ್ಲ ಎಲ್ಲಿಗೋಗುತ್ತೆ ಅನ್ಕೊಂಡಿದೀರಾ ನೀವು? ನನಗೂ ಎಷ್ಟೋ ವರ್ಷದಿಂದ ಆ ಡೌಟ್ ಇತ್ತು. ಇಷ್ಟೊಂದು ಕೆಂಗೇರಿ ನೀರು ಮೋರಿ ಇದೆಯಲ್ಲ, ಎಲ್ಲಿಗೆ ಹೋಗ್ತಿದೆ ಈ ನೀರಂತ ತುಂಬಾ ವರ್ಷದಿಂದ ಡೌಟ್ ಇತ್ತು. ಆ ನೀರು ಎಲ್ಲೋಗ್ತಿದೆ ಅನ್ಕೋತಿದ್ದೀರಾ? ನೋಡ್ರಿ, ಈ ಫಾಲ್ಸ್ ಇದೆಯಲ್ಲ, ಇದೇ ಆ ನೀರು. ನೋಡೋದಕ್ಕೆ ಶುಚಿ ಫಾಲ್ಸ್, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅಬ್ಬಬ್ಬ ಭಯಾನಕರ ಆಗುತ್ತೆ ರೀ. ನಾವು ಇಲ್ಲಿ ಅಕ್ಕಪಕ್ಕ ಜನನ ಇದು ಯಾವ ನೀರು, ಕೆರೆಸ್ ನೀರಾ ಅಂತ ನಾನು ಕೇಳ್ತಾನೆ ಇದ್ದೆ ಒಬ್ರನ್ನ. ನೋಡೋದಕ್ಕೆ ತುಂಬಾ ವೈಟ್ ಆಗಿ ತುಂಬಾ ಪ್ಯೂರ್ ನೀರ್ ತರನೇ ಇದೆ. ಅವರು ಇಲ್ಲ, ಇದು ಕೆರೆಸ್ ನೀರಲ್ಲ, ಬೆಂಗಳೂರು ನೀರು ಅಂತ ಹೇಳಿದ್ರು. ನನಗೆ ಯಾಕೋ ಮನಸ್ಸು ತಡಿಲಿಲ್ಲ ರೀ. ಆದ್ರೂ ಕೂಡ ತುಂಬಾ ಫೋರ್ಸ್ ಮಾಡಿ, ಬೆಂಗಳೂರು ನೀರಂದ್ರೆ ಯಾವುದು ಹೇಳಿ, ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿರೋ ನೀರು ಎಲ್ಲಿ ಬರುತ್ತೆ ಅಂತ ಕೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಮೇಡಮ್, ನಾವ್ ಈ ತರ ಯಾರಿಗೂ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಾವು ಹೇಳಿದ್ರೆ ಯಾರು ಕಸ್ಟಮರು ಇಲ್ಲಿಗೆ ಬರೋದಿಲ್ಲ. ಸಾರಿ, ಕಸ್ಟಮರ್ ಅಲ್ಲ, ಯಾರು ಟೂರಿಸ್ಟ್ ನೋಡೋದಿಕ್ಕೆ ಯಾರು ಕೂಡ ಇಲ್ಲಿಗೆ ಬರೋದಿಲ್ಲ. ಹಂಗಾಗಿ ನಮ್ಮ ವ್ಯಾಪಾರನ ನಾವೇನು ಕಾಳ್ ಮಾಡ್ಕೊಳ್ಳೋಣ, ಸತ್ಯವನ್ನು ಹೇಳಿ. ಇದೆ ಮೇಡಮ್, ಇದು ಕೆಂಗೇರಿ ಮೋರಿ ನೀರೇ ಇಲ್ಲಿ ಬರ್ತಿರೋದು. ಆದ್ರೆ ಬೆಟ್ಟದ ನಡುವೆ ಬರ್ತಿದ್ಯಲ್ಲ, ಬೆಟ್ಟದಿಂದ ತುದಿವರೆಗೂ ಈ ತರ ಬರ್ತಿದ್ಯಲ್ಲ, ಅದಕ್ಕೆ ಇದನ್ನ ಶುಚಿ ಫಾಲ್ಸ್ ಅಂತ ಕರೀತಾರೆ. ಕೆಂಗೇರಿ ನೀರನ್ನ ಫಿಲ್ಟ್ರು ಮಾಡಿ ಇಲ್ಲಿಗೆ ಬಿಡ್ತಾರೆ ಅಂತ ಅಲ್ಲಿ ಒಬ್ರು ಅಜ್ಜಿ ಹೇಳಿದ್ರು. ಜೊತೆಗೆ ಒಬ್ರು ಅಣ್ಣ ಕೂಡ ಹೇಳಿದ್ರು. ನೋಡ್ರಪ್ಪ, ಇದು ನೋಡೋದಿಕ್ಕೆ ಶುಚಿ ಫಾಲ್ಸ್, ಆದ್ರೆ ಇದು ಬರೋ ನೀರು ಕೆಂಗೇರಿ ಮೋರಿ ನೀರು. ನಾವು ಹೋಗ್ಬೇಕಾದ್ರೇನೆ ವಿಚಾರಿಸ್ಕೊಂಡು ಹೋದ್ವಿ, ಬರ್ಬೇಕಾದ್ರೆ ವಿಚಾರಿಸ್ಲಿಲ್ಲ. ಹೋಗ್ಬೇಕಾದ್ರೆ ವಿಚಾರಿಸ್ಕೊಂಡು ಹೋದ್ವಲ್ಲ, ಹಾಗಾಗಿ ಸ್ನಾನ ಮಾಡೋದಿರ್ಲಿ, ಆ ನೀರೊಳಗಡೆ ಒಂದು ಕಾಲಿಡೋದಕ್ಕೂ ತುಂಬಾ ಯೋಚನೆ ಆಯ್ತು ಕಣ್ರಿ. ಎಷ್ಟೋ ಜನ ಇಲ್ಲಿಗೆ ಬಂದಿರೋರು ಇಲ್ಲಿ ಸ್ನಾನ ಮಾಡಿರ್ತಾರೆ, ಮತ್ತೆ ಬೆಟ್ಟದ ಮೇಲಿಂದ ನೀರ್ ಬರ್ತಿದೆ ಅಂತ ಈ ನೀರನ್ನ ಕೂಡ ಖಂಡಿತ ಕುಡ್ದಿರ್ತಾರೆ ಅಲ್ವಾ? ನಾವು ಹೋಗ್ಬೇಕಾದ್ರೂ ತುಂಬಾ ಜನ ಸ್ನಾನ ಕೂಡ ಮಾಡ್ತಿದ್ರು. ನನಗೆ ಅಂದ್ರೆ ಮೈ ರೋಮ ಎಲ್ಲ ಜುಮ್ ಅನ್ನೋ ತರ ಫೀಲ್ ಆಗ್ಬಿಡ್ತಪ್ಪ. ಕೆಂಗೇರಿ ಮೋರಿ ನೀರಾ ಇದು, ಇದಕ್ಕೆ ಒಂದು ನೇಮ್ ಫಾಲ್ಸಾ? ಯಪ್ಪ, ಎಲ್ರು ಈ ಫಾಲ್ಸ್ ಬಗ್ಗೆ ಏನ್ ಬಿಲ್ಡಪ್ ಕೊಡ್ತಾರೆ ಅಂದ್ರೆ ಆನ್ಲೈನಲ್ಲಿ, ಯಾವುದೇ ಒಂದು ಯೂಟ್ಯೂಬರು ಅಷ್ಟೇ ಹೇಳ್ತೀರಾ, ಓಕೆ ವಿಡಿಯೋ ಮಾಡ್ತೀರಾ, ಬಟ್ ಜನಗಳಿಗೆ ಪ್ಲೀಸ್ ಹ್ಯಾಮರ್ಸ್ಬೇಡಿ, ಇರೋ ಸತ್ಯನೇ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ವಿಡಿಯೋ ಓಡಬೇಕು, ವ್ಯೂಸ್ ಆಗಬೇಕು ಅಂತ ಹೇಳಿ ತಪ್ಪು ತಪ್ಪು ಮಾಹಿತಿ ಕೊಡೋದು ಬೇಡ ಅಲ್ವಾ? ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಇರಿಟೇಷನ್ ಆಗ್ಬೋದು ಸ್ಕಿನ್ನು, ಎಷ್ಟು ಕಷ್ಟ ಆಗ್ಬೋದು, ಹೆಲ್ತ್ ಪ್ರಾಬ್ಲಮ್ ಎಷ್ಟು ಪ್ರಾಬ್ಲಮ್ ಆಗ್ಬೋದು. ದಯವಿಟ್ಟು ಇದು ಕೆಂಗೇರಿ ನೀರು, ಯಾರೇ ನೋಡಕ್ ಬಂದ್ರು ಮಕ್ಳುಗಳನ್ನ ಮಾತ್ರ ನೀವು ಆಟ ಅಂತೂ ಆಡೋದಿಕ್ಕೆ ಹೋಗ್ಬೇಡಿ. ಏನೋ ಬರ್ತೀರಾ, ನಿಮಗೆ ಟೈಮ್ ಪಾಸ್ ಆಗ್ಬೇಕಾ, ಸೊ ಟ್ರೆಕ್ಕಿಂಗ್ ಆಗುತ್ತೆ, ಒಂಥರ ಬೆಟ್ಟದ ಮೇಲೆಲ್ಲ ನೋಡ್ಬೋದು, ಅಷ್ಟು ಮಾತ್ರ ಮಾಡಿ. ಪ್ಲೀಸ್ ದಯವಿಟ್ಟು ಯಾರು ಸ್ನಾನ ಮಾಡಬೇಡಿ. ಇದು ಕೆಂಗೇರಿ ಮೋರಿ ನೀರು ಫಿಲ್ಟ್ರು ಮಾಡಿ ಬಿಡ್ತಾರೆ.
ಅಷ್ಟು ನೀರು ಬೇರೆ ಎಲ್ಲಿಗೆ ಹೋಗೋದಿಕ್ಕೆ ಸಾಧ್ಯ? ನನಗೆ ಎಷ್ಟೋ ದಿನದಿಂದ ಡೌಟ್ ಇದ್ದಿದ್ದು ನನಗೆ ಇವತ್ತು ಕ್ಲಿಯರ್ ಆಯಿತು. ಇವಾಗ ಇಷ್ಟು ಬರ್ತಿಲ್ಲ, ಏಕೆಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ, ಅಲ್ಲಲ್ಲಿ ಎಲ್ಲ ನೀರು ಹುಡ್ಕೋತಿದೆ ಹಂಗಾಗಿ. ಬಟ್ ಮಳೆ ಟೈಮಲ್ಲಿ ತುಂಬ ಅಂದರೆ ತುಂಬ ನೀರು ಬರುತ್ತಂತೆ ಇಲ್ಲಿ. ಎಷ್ಟು ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ, ಅಷ್ಟು ನೀರು ಬರುತ್ತಂತೆ. ನೋಡಿ ಇಲ್ಲಿ ಒಂದು ಗಿಡಗಳು ಕೂಡ, ಒಂದು ಮರಗಳು ಕೂಡ ಹಸ್ರಾಗಿಲ್ಲ. ಈ ಕೆಂಗೇರಿ ಮೋರಿ ನೀರು ಕುಡಿದು ಯಾವ ತಾನೇ ಹಸ್ರಾಗಿರ್ತವೆ? ಈ ಗಿಡ ಮರಗಳೇ ಹಸ್ರಾಗಿಲ್ಲ ಅಂತ ಹೇಳಿದ್ರೆ ನಾವೇನಾದ್ರೂ ಸ್ನಾನ ಮಾಡಿದ್ರೆ ನಿಜವಾಗ್ಲೂ ನಾವು ಬದುಕಕ್ಕೆ ಸಾಧ್ಯನೇನ್ರಿ? ನಾವು ಬದುಕ್ಬೋದು, ನಮ್ಮ ಬಾಡಿ ಸ್ಕಿನ್ನು ಎಷ್ಟು ಹಾಳಾಗಲ್ಲ ಅಲ್ವಾ? ನೋಡಿ, ಇದೇ ನಿಜವಾದ ಸತ್ಯ. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಇಲ್ಲಿಗೆ ನೋಡೋದಿಕ್ಕೆ ಬಂದರೆ ಮಾತ್ರ ಯಾರೂ ಕೂಡ ಸ್ನಾನ ಮಾಡಬೇಡಿ. ತುಂಬ ಜನ ಬರ್ತಾರಂತೆ, ತುಂಬ ಜನ ಬರ್ತಾರೆ ಮೇಡಮ್ ಅವರೇ, ಸ್ನಾನ ಕೂಡ ಮಾಡ್ತಾರೆ. ನಾವು ಯಾರಿಗೂ ಕೂಡ ಈ ಸತ್ಯವನ್ನು ಹೇಳೋದಿಲ್ಲ, ನೀವು ತುಂಬ ಫೋರ್ಸ್ ಮಾಡಿ ಕೇಳಿದ್ರಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಇದೊಂದು ಪ್ಯೂರ್ ನೀರಂತಲೇ ಅನ್ಕೋತಾರೆ ಅಂತ ಕೂಡ ಅವರು ಹೇಳ್ತಿದ್ರು. ನಾನು ಏನು ಕಮ್ಮಿ ಅಲ್ಲ ರೀ, ನಾನು ಇದನ್ನ KRS ನೀರೇ ಅಂತಾನೆ ಅನ್ಕೊಂಡಿದ್ದು. KRS ನೀರು ಇದು ತಮಿಳ್ನಾಡಿಗೆ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ದು. ಬಟ್ ಇದು ಹಾಗಲ್ಲ, ಇದು ಕೆಂಗೇರಿ ಮೋರಿ ನೀರು. ಇಷ್ಟೆಲ್ಲ ಕಷ್ಟಪಡ್ಕೊಂಡು ಬರೋದೇನಕ್ಕೆ? ಈ ನೀರಲ್ಲಿ ಸ್ನಾನ ಮಾಡೋದೇನಕ್ಕೆ ಅಲ್ವಾ? ನೋಡಿ, ಇಳಿಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಎಲ್ಲಿ ಬೀಳ್ತೀವ, ಎಲ್ಲಿ ಪ್ರಾಣ ಹೋಗುತ್ತೋ ಅನ್ನೋ ಥರ. ಅಲ್ಲೊಬ್ರು ಅಲ್ಲಿ ಕೆಳಗಡೆ ಒಂದು ಫಾಲ್ಸ್ ಅಂದರೆ ಸ್ನಾನ ಮಾಡೋದಿದೆ ರೀ, ಸ್ನಾನ ಮಾಡೋದಕ್ಕೆ ಜಾಗ ಇದೆ. ಇಲ್ಲೊಬ್ರು ನಿಂತಿದ್ದಾರಲ್ಲ, ಅವರು ಎಲ್ರನ್ನೂ ಕರ್ಕೊಂಡೋಗಿ ಬಿಡ್ತಾರೆ ಆ ಸ್ನಾನ ಮಾಡೋ ಪ್ಲೇಸ್ಗೆ. ನಮ್ಮನ್ನು ಕೂಡ ಕರ್ಕೊಂಡೋಗೋದಕ್ಕೆ ಅಂತಲೇ ನಿಂತ್ಕೊಂಡಿದ್ದಾರೆ. ಯಾಕೆಂದರೆ ಕೈ ಹಿಡ್ಕೊಂಡು ಹೋದ್ರೇ ಸೇಫ್, ಇಲ್ಲ ಅಂತ ಹೇಳಿದ್ರೆ ನಿಜಗ್ಲೂ ನಾವು ಬದುಕೋದೇ ಕಷ್ಟ. ಅಷ್ಟು ಜಾರುತ್ತೆ, ಒಂದು ಹೆಜ್ಜೆ ಇಡೋಕ್ಕೂ ಆಗಲ್ಲ ಬಂಡೆ ಮೇಲೆ, ಸರ್ರ ಅಂತ ಹೇಳಿ ಜಾರುತ್ತೆ. ಇಲ್ಲಿ ಅಲ್ಲಿನ ಅಕ್ಕಪಕ್ಕ ಹಳ್ಳಿ ಜನಗಳು ಯಾರೇ ಬರಲಿ ಅವರನ್ನ ಅವರೇ ಕರ್ಕೊಂಡು ಹೋಗ್ತಾರೆ. ಅವ್ರು ಅದಕ್ಕೋಸ್ಕರನೇ ಒಬ್ಬೊಬ್ಬರಿಗೆ 100 ರೂಪೀಸ್ ಕೂಡ ಟಿಕೆಟ್ ತಗೋತಾರೆ ಅನ್ಕೋತೀನಿ. ನೋಡಿ, ಅಷ್ಟೇ ನೀರು ಬರ್ತಿಲ್ಲ, ಬಟ್ ಗೊತ್ತಾಗ್ಬಿಡುತ್ತೆ ಎಷ್ಟು ವೈಟ್ಗಿದೆ ನೀರು. ಕೆಂಗೇರಿ ಮೋರಿ ನೀರಂತ ನಿಜಕ್ಕೂ ಗೊತ್ತಾಗಲ್ಲ. ಬಟ್ ನಮಗೇನು ಅಂದರೆ ಅಲ್ಲಿ ಫುಲ್ಲು ವೈಟ್ ಕಿತ್ತು, ಮತ್ತು ಅಲ್ಲೆಲ್ಲ ಒಂಥರ ಕಲರ್ ಇತ್ತು, ಎಲ್ಲ ಗ್ರೀನ್ ಕಲರ್ ಇತ್ತು. ಯಾಕೆ ಈ ಥರ ನೀರು ಬರ್ತಿದೆಯಲ್ಲ ಅಂತ ತುಂಬಾ ಡೌಟ್ ಹೊಡಿತಿತ್ತು. ಆ ಡೌಟಿಂದನೇ ಕೇಳಿದ್ದು. ನಿಮ್ಗೊಂದು ಗೊತ್ತಾ, ಇಲ್ಲಿ ಮಕ್ಳುಗಳು ತುಂಬ ಜನ ಆಟ ಆಡೋಕ್ಕೋಸ್ಕರನೇ ಚಿಕ್ಕ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಈ ಸಿಟಿಲಿ ಬೆಳೆದಂಥ ಮಕ್ಳುಗಳಿಗೆ ಹೊರಗಡೆ ಪ್ರಪಂಚ ಗೊತ್ತಿರಲ್ಲ, ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹಠ ಮಾಡ್ತಾವಲ್ವಾ, ಆವಾಗ ಇಲ್ಲೊಂದು ಫಾಲ್ಸ್ ಇದೆ ಬನ್ನಿ ಆಟ ಆಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬರೋದು. ಇದು ನೋಡಿದ್ರೆ ಕೆಂಗೇರಿ ಮೋರಿ ನೀರು, ಯಪ್ಪ ದೇವ್ರೆ, ನನಗಂತೂ ಒಂಥರನೇ ಆಗುತ್ತೆ, ವಾಮಿಟ್ ಬರೋ ಥರ ಆಗುತ್ತೆ. ಕೆಂಗೇರಿ ಮೋರಿ ನೀರಂದರೆ ಮೂಗು ಮುಚ್ಕೊಂಡು ಓಡಾಡೋ ಥರ ಇರುತ್ತೆ ಕೆಂಗೇರಿ ಮೋರಿ ನೀರು. ಬಟ್ ಇಲ್ಲಿ ಬಂದು ಅದರಲ್ಲೇ ಸ್ನಾನ ಮಾಡೋದು ಅಂದರೆ ಏನು ಅರ್ಥ ಅಲ್ವಾ? ಇಲ್ಲೇ ನೋಡಿ, ಇಷ್ಟೆಲ್ಲ ಮಧ್ಯದಲ್ಲಿ, ಈ ಗಿಡ ಕಾಡು ಮಧ್ಯದಲ್ಲಿ ಇಲ್ಲೊಂದು ಸ್ನಾನ ಮಾಡೋದಕ್ಕೆ ಜಾಗ ಇದೆ. ಪ್ರತಿಯೊಬ್ಬರು ಇಲ್ಲೇ ಬಂದು ಸ್ನಾನ ಮಾಡ್ತಾರಂತೆ. ಯಾವುದು ಅಂತ ಹೇಳಿದ್ರೆ ಇದೆ ನೋಡಿ. ಇಲ್ಲಿ ಅವ್ರು ಕರ್ಕೊಂಡು ಬಂದರು, ನಾವಂತೂ ಸ್ನಾನ ಮಾಡಲಿಲ್ಲ. ಆಲ್ಮೋಸ್ಟ್ ಇದು ಕೆಂಗೇರಿ ಮೋರಿ ನೀರು ಅಂತ ನಾವು ತಿಳ್ಕೊಂಡಿದ್ವಲ್ಲ, ಹಾಗಾಗಿ ನಾವು ಸ್ನಾನ ಮಾಡಲಿಲ್ಲ. ಇಲ್ಲಿ ಕೆಲವೊಬ್ಬರು ಸ್ನಾನ ಮಾಡ್ತಿದ್ರು, ಅವರು ಒಂದೆರಡು ಫೋಟೋ ತೆಕ್ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇನ್ನೇನು ಬರೋದು ಬಂದಿದ್ದೀವಲ್ಲ, ಸ್ವಲ್ಪ ವೀಡಿಯೋ ಮಾಡಿದಾಗೂ ಆಗುತ್ತೆ ಅಂತ ಹೇಳಿ ಅವ್ರಿಗೊಂದು 4-5 ಫೋಟೋ ತೆಕ್ಕೊಟ್ಬಿಟ್ಟು ಇವಾಗ ನಾವು ಮೇಲ್ಗಡೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನೋಡಿದ್ವಿ, ಕಲ್ಲು ಜಾರುತ್ತೆ ನೋಡಿ, ಹತ್ಬೇಕಂದ್ರೂ ತುಂಬ ಕಷ್ಟ. ಅವರು ಜಸ್ಟು ಕರ್ಕೊಂಡೋಗಿ ಮಾತ್ರ ಬಿಡ್ತಾರೆ, ಬಟ್ ಬರಬೇಕಾದ್ರೆ ನಾವು ತುಂಬ ಕಷ್ಟಪಟ್ಟು ಹತ್ತಬೇಕು. ನಾನು ಈ ಅಕ್ಕ ವಿಡಿಯೋ ಮಾಡ್ತಿದ್ದಾರೆ, ಯಾಕೆ ಅಂತ ಹೇಳಿದ್ರೆ ಹತ್ತೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ನಂದು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೆ. ನೋಡಿ, ಇಳಿಬೇಕಾದ್ರೆ ಅವ್ರು ಇರ್ತಾರೆ ಹೆಲ್ಪ್ಗೆ, ಹತ್ಬೇಕಾದ್ರೆ ಅವರು ಖಂಡಿತ ಇರೋದಿಲ್ಲ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ
ದಯವಿಟ್ಟು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಅಂದರೆ ನಿಮ್ದೊಂದು ಲೈಕ್ ಬೇಕೇ ಬೇಕಲ್ವೇನ್ರಿ? ಬೇಕೇ ಬೇಕು. ಇಷ್ಟು ಕಷ್ಟಪಟ್ಟು ಇಲ್ಲಿಗೆ ಬರಬೇಕಾ? ಎಷ್ಟು ಸುಸ್ತಾಗ್ತಿದೆ ಅಂದರೆ ಯಪ್ಪ, ತುಂಬ ಅಂದರೆ ತುಂಬ ಸುಸ್ತಾಗ್ತಿದೆ. ವಾಟರ್ ಬಾಟ್ಲು ತೊಗೊಂಡೋಗಿದ್ವಿ, ಬಟ್ ಅದು ಕೂಡ ಖಾಲಿ ಆಯಿತು. ಇನ್ನು ನಾವು ಮೇಲ್ಗಡೆನೆ ಹೋಗಿ ವಾಟ್ರ್ ತಗೋಬೇಕು. ಇಲ್ಲಿ ತಿನ್ನೋಕ್ಕೂ ಕೂಡ ಏನೂ ಸಿಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ